ಮಾಲಗೆರೆ ಕೆರೆಯಲ್ಲಿ ಅಕ್ರಮ ಮಣ್ಣಿನ ದಂಧೆ ಆರೋಪ, ಕ್ರಮಕ್ಕೆ ಆಗ್ರಹ. ಚಾಮರಾಜನಗರ ತಾಲೂಕಿನ ಮಾಲಗೆರೆ ಕೆರೆಯಲ್ಲಿ ಅಕ್ರಮವಾಗಿ ಮಣ್ಣು ತೆಗೆಯುವ ಹಾಗೂ ಮಾರಾಟ ನಡೆಸಲಾಗುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ಈ ಕುರಿತು ಸ್ಥಳೀಯರು ಮತ್ತು ಕರ್ನಾಟಕ ಕಾವಲು ಪಡೆ ಜಿಲ್ಲಾಧ್ಯಕ್ಷ ಪರಶಿವಮೂರ್ತಿ ಸಂಬಂಧಿತ ಇಲಾಖೆಗಳ ಗಮನಕ್ಕೆ ತಂದಿದ್ದಾರೆ. ಮಾಹಿತಿಯ ಪ್ರಕಾರ ನೀರಾವರಿ ಇಲಾಖೆಗೆ ದೂರು ನೀಡಿದಾಗ ಕೆಲವು ವ್ಯಕ್ತಿಗಳಿಗೆ ಅನುಮತಿ ನೀಡಲಾಗಿದೆ ಎಂದು ತಿಳಿಸಲಾಗಿದೆ ಎನ್ನಲಾಗಿದೆ. ಆದರೆ ಅನುಮತಿ ಪಡೆದವರ ಹೊರತಾಗಿ ಉಳಿದ ಗ್ರಾಮಗಳ ಕೆಲವರು ಸಹ ನೂರಾರು ಟ್ರ್ಯಾಕ್ಟರ್ಗಳು ಹಾಗೂ ಜೆಸಿಬಿ ಯಂತ್ರಗಳ ಮೂಲಕ ಅಕ್ರಮವಾಗಿ ಮಣ್ಣು ತುಂಬಿ ಸಾಗಿಸುತ್ತಿದ್ದಾರೆ ಎಂಬ ಆರೋಪ ವ್ಯಕ್ತವಾಗಿದೆ. ಇದರಿಂದ ಸಾರ್ವಜನಿಕ ಆಸ್ತಿ ಹಾಗೂ ಕೆರೆ ಪರಿಸರದ ಮೇಲೆ ಪರಿಣಾಮ ಉಂಟಾಗುವ ಸಾಧ್ಯತೆ ಇದೆ ಎಂದು ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು. ದಾಖಲೆಗಳನ್ನು ಪರಿಶೀಲಿಸಿ ಅಕ್ರಮ ಕಂಡುಬಂದರೆ ವಾಹನಗಳನ್ನು ವಶಕ್ಕೆ ಪಡೆದು ಕಾನೂನು ಪ್ರಕಾರ ಕ್ರಮ ಕೈಗೊಂಡು ಮಣ್ಣು ಸಾಗಾಟವನ್ನು ತಕ್ಷಣ ನಿಲ್ಲಿಸಬೇಕು ಎಂದು ಕರ್ನಾಟಕ ಕಾವಲು ಪಡೆ ಜಿಲ್ಲಾಧ್ಯಕ್ಷ ಪರಶಿವಮೂರ್ತಿ ಆಗ್ರಹಿಸಿದ್ದಾರೆ. ಮಾಲಂಗೆರೆ ಒಂದು ವಾರದಿಂದ ಮಣ್ಣು ತುಂಬ್ತಾನೆ ಅವರ ಪರ್ಮಿಷನ್ ಕೊಟ್ಟಿಲ್ಲ. ಈಗ ಒಂದೊಂದು ಗಾಡಿ ಮೇಡಮ್ ಈಗ ಅದು ನೋಡ್ಬಿಟ್ಟು ಸರಿ ಸರಿ ಓಕೆ ಸರ್ ಇಸ್ಕೋ ಅವ್ರು ಎಷ್ಟೆಷ್ಟು ಟ್ರಿಪ್ ಹೊಡೆದವ್ರೆ ಅಂತ ಯಾರಿದು ಸರ್ ಮೇಡಮ್ ಮಠ ಹೊಡೆದಾರಲ್ಲ ಒಂದು ದನಕರ ಬಿದ್ದು ಸತ್ತೋಗ್ಬಿಟ್ರೆ ಏನ ಮಾಡೋದು ಹೇಳಿ. 1.5 ಅಡಿ ಹೊಡ್ಕೋಬೇಕು ಅಷ್ಟೇ. ಹಾಂ ಅಲ್ಲಪ್ಪ 2 ಅಡಿ ಮೇಡಮ್ ಲಾಸ್ಟ್ ಅಂದರೆ ಸಮತಂತ್ರವಾಗಿ ಹೊಡ್ಕೋಬೇಕು. ಬೆಳರ್ಕೆರೆ ತುಮಕಾರ ಸರಿ ಈಗ ಅಲ್ಲಿ ಹೊಡೆದು ಬಿಡ್ತಾರ ಇಕ್ಕಿಂದ ಬಿದ್ದರೆ ಸಹ ಅಲ್ಲಿಗೆ ಹೋಗಂಟ್ರೆ ಉಳ್ತದ. ನಾವು ಹೇಳಿದ್ರೆ ನಾವು ಹತ್ತು ತಗೊಂಬಂದೀವಿ ಇದು ತಗೊಂಬಂದೀವಿ ಅಂತ ಹೇಳ್ತಾರೆ. ಒಂದು ಫೋನ್ ನಂಬರ್ ಕೊಡಿ ಸಾಧ್ಯ ಬರ್ಲಿವ್ರನ್ನ ಹೇಳ್ತೀನಿ. ಜಮೀನವ್ರಿಗೆ ಇಲ್ಲ ಮೇಡಮ್, ಇದು ಯಾರ್ಯಾರು ಎಲ್ಲೆಲ್ಲ ಹೋಯ್ತದ ನೋಡಿ. ಒಬ್ಬ ಪರ್ಮಿಷನ್ ತಗೋತಾರೆ. ಕೊಟ್ಟಿದ್ದೀನಿ ಸರ್ ನಾನು ಮರ್ಯಾದವ್ರು ಬಿಟ್ರೆ ಇಲ್ಲಿ